ನಶೆ ಮಾಡೋದಂತ ಹೇಳಿ ನಾವು ಯಾರು ನಶೆ ಮಾಡೋದಿಲ್ಲ, ನಾವು ಯಾರು ಧೂಮ್ರಪಾನ ಮಾಡೋದಿಲ್ಲ, ನಾವು ಯಾರು ಸರಾಯಿ ಕುಡಿಯೋದಿಲ್ಲ, ನಾವು ಯಾರು ಗಾಂಜಾ ಸೇವನೆ ಮಾಡೋದಿಲ್ಲ. ಜೋರ ಹೇಳಿಕ್ಕಾಗಲ್ಲ. ನಾವ್ಯಾರು ಗಾಂಜಾ ಸೇವನೆ ಮಾಡೋದಿಲ್ಲ, ನಾವ್ಯಾರು ಧೂಮ್ರಪಾನ ಮಾಡೋದಿಲ್ಲ. ಆ ಕಡೆ ಯಾರು ಹೇಳ್ತಾ ಇಲ್ಲ. ಯಾರು ಧೂಮ್ರಪಾನ ಮಾಡೋದಿಲ್ಲ, ಸರಾಯಿ ಕುಡಿಯೋದಿಲ್ಲ. ಧನ್ಯವಾದಗಳು. ಬೀದರ್ ನಗರದ ಬ್ರೇಮ್ ಸಭಾಂಗಣದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆಗೊಂಡಿರುವ ಬೀದರ್ ಜಿಲ್ಲೆಯ ಎಲ್ಲಾ ಮಹಾವಿದ್ಯಾಲಯಗಳ ಅಡಿಯಲ್ಲಿ ಆಯೋಜನೆ ಮಾಡಲಾದ ಅಂಗಾಂಗ ದಾನ ಮತ್ತು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿದರು. ಇತ್ತೀಚೆಗೆ ಆರೋಗ್ಯ, ಇಂಜಿನಿಯರಿಂಗ್ ಸೇರಿದಂತೆ ಇತರೆ ವೃತ್ತಿಪರ ಕೋರ್ಸ್ಗಳ ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತು ಸೇವನೆ, ವ್ಯಸನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅವರಿಗೆ ಸರಿ ದಾರಿಗೆ ತರಲು ಎಲ್ಲರೂ ಕಟಿಬದ್ಧರಾಗಬೇಕು ಎಂದು ತಿಳಿಸಿದರು. ನಮ್ಮ ಯುವಕರು ಪ್ರತಿಭಾವಂತರಿದ್ದಾರೆ, ಆದರೆ ದುರ್ಗುಣ, ದುಶ್ಚಟಗಳಿಗೆ ಬಲಿಯಾಗಿ ದಾರಿ ತಪ್ತಾ ಇದ್ದಾರೆ. ಅವರಿಗೆ ಸರಿ ದಾರಿಗೆ ತರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಶೆ ಸಮಾಜವನ್ನು ನಾಶ ಮಾಡುವ ಮಹಾವ್ಯಾಧಿ. ಯುವಜನತೆಗೆ ಮಾರ್ಗದರ್ಶನ ನೀಡುವುದು, ಕುಟುಂಬ, ಶಾಲೆ, ಸಮಾಜ ಎಲ್ಲವೂ ಜವಾಬ್ದಾರಿ ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿದೆ. ನಶಾಮುಕ್ತ ಭಾರತವು ಕೇವಲ ಅಭಿಯಾನವಲ್ಲ, ಇದು ಆರೋಗ್ಯಕರ, ಜಾಗೃತ ಮತ್ತು ಶಕ್ತಿಯುತ ರಾಷ್ಟ್ರ ನಿರ್ಮಾಣದ ದಿಕ್ಕು ಎಂದರು. ಜೀವ ಉಳಿಸುವ ಅತ್ಯಂತ ಮಹತ್ವದ ಸೇವೆ ಎಂದರೆ ಅಂಗಾಂಗ ದಾನ. ಅರಿವು, ಶಿಕ್ಷಣ, ಪ್ರೇರಣೆಯ ಮೂಲಕ ಸಮಾಜದಲ್ಲಿ ದಾನ ಧರ್ಮದ ಮನೋಭಾವ ಬೆಳೆಸಬೇಕು. ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯು ಸಂಪೂರ್ಣ ಪಾರದರ್ಶಕ ವ್ಯವಸ್ಥೆಯನ್ನು ನಿರ್ಮಿಸಿ ಜನರಲ್ಲಿ ವಿಶ್ವಾಸ ಹೆಚ್ಚಿಸುವತ್ತ ಕೆಲಸ ಮಾಡ್ತಾ ಇದೆ ಎಂದು ತಿಳಿಸಿದರು. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಇತ್ತೀಚೆಗೆ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಅದರ ಗುಂಗಿನಲ್ಲಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಅತ್ಯಂತ ದೊಡ್ಡ ದುರಂತ. ಅವರನ್ನ ಸರಿದಾರಿಗೆ ತರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಇಂತಹ ಹಲವಾರು ಕಾರ್ಯಕ್ರಮಗಳ ಮೂಲಕ ಯುವಕರನ್ನ ಸರಿದಾರಿಗೆ ತರುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಭಗವಾನ್ ಬಿಸಿ ಅವರು ಮಾತನಾಡಿ, ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಎಲ್ಲಾ ಮಹಾವಿದ್ಯಾಲಯ ಹಾಗೂ ಕಾಲೇಜುಗಳನ್ನು ನಶೆ ಮುಕ್ತ ಮಾಡುವ ಸಂಕಲ್ಪದೊಂದಿಗೆ ಈ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ. ಇದರ ಜೊತೆಗೆ ಅಂಗಾಂಗ ದಾನ, ಪರಿಸರ ಸಂರಕ್ಷಣೆ, ಮಾನಸಿಕ ಹಾಗೂ ದೈಹಿಕ ಒತ್ತಡ ನಿವಾರಣೆಗಾಗಿ ಆರೋಗ್ಯ ಕ್ಷೇಮ ತರಬೇತಿ ಕೇಂದ್ರ ಪ್ರಾರಂಭ, ಒತ್ತಡ ನಿವಾರಣೆಗಾಗಿ ದಿನನಿತ್ಯ ಯೋಗ ಅಭ್ಯಾಸದ ಅಭಿಯಾನವನ್ನು ಕೂಡ ಸಹ ಆರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸ್ತನ ಕ್ಯಾನ್ಸರ್ ಪರೀಕ್ಷೆ ಹಾಗೂ 7 ಮತ್ತು 8 ತರಗತಿ ವಿದ್ಯಾರ್ಥಿಗಳಿಗೆ HPV ಲಸಿಕೆ ನೀಡುವ ಚಿಂತನೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು ನಶಾಮುಕ್ತ ಹಾಗೂ ಅಂಗಾಂಗ ದಾನದ ಕುರಿತು ಜಾಗೃತಿಯ ನಾಟಕ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬ್ರೇಮ್ಸ್ ನಿರ್ದೇಶಕ ಶಿವಕುಮಾರ್ ಶೆಟ್ಕರ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ರಫೀಕ್ ಮೊಬುಲ್ ರೆಡ್ಡಿ, ಸೇನೆಟ್ ಸದಸ್ಯರಾದ ಶ್ರೀನಿವಾಸ್ ವೇಲೂರ್, ಮಹೇಂದ್ರ ರೆಡ್ಡಿ, ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲ ರಾಜ್ಕುಮಾರ್ ಮಾಳ್ಗೆ, ವಾಸಿಂ ಸೇರಿದಂತೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆಗೊಂಡಿರುವ ಬೀದರ್ ಜಿಲ್ಲೆಯ ಎಲ್ಲಾ ಮಹಾವಿದ್ಯಾಲಯಗಳ ಅಧ್ಯಕ್ಷರು, ಪ್ರಾಂಶುಪಾಲರು ಸೇರಿದಂತೆ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಒಂದು ವಿನೂತನವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದರೊಂದಿಗೆ ಸಂಯೋಜನೆಗೊಂಡು ನಮ್ಮ ಜಿಲ್ಲೆಯ ಎಲ್ಲ ಮಹಾವಿದ್ಯಾಲಯಗಳು ಸೇರಿಕೊಂಡು ಇವತ್ತು ಅಂಗಾಂಗ ದಾನ ಹಾಗೂ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮದ ರೂವಾರಿ ಅಂದ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನೂತನವಾಗಿ ಕುಲಪತಿಗಳಾಗಿ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ಡಾಕ್ಟರ್ ಭಗವಾನ್ ಅವರು ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಕುಲಪತಿಗಳಾದ ಮೇಲೆ ಬೀದರ್ ಜಿಲ್ಲೆಗೆ ಪ್ರಥಮವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಇಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕೆ, ಅರಿವು ಮೂಡಿಸಲಿಕ್ಕೆ ಅವರೇನು ಪ್ರಯತ್ನ ಮಾಡ್ತಾ ಇದ್ದಾರೆ
ಅದಕ್ಕಾಗಿ ನಾನು ಪ್ರಥಮವಾಗಿ ನನ್ನ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಇವತ್ತು ನಮ್ಮಲ್ಲಿ ಬಹಳ ಅತ್ಯಂತ ನನಗೆ ಒಂದು 100 ಜನ ಯುವಕರಿಗೆ ಕೊಡ್ರಿ. ಇವತ್ತು ಕಬ್ಬಿಣದಂತ ಮೋಸಖಂಡಗಳು, ಇವತ್ತು ಉಕ್ಕಿನಂತ ನರಮಂಡಲಗಳು, ಮತ್ತೆ ಬೆಳಗಿನಂತ ಬುದ್ಧಿಶಕ್ತಿಯುಳ್ಳಂತ 100 ಜನ ಯುವಕರಿಗೆ ಕೊಟ್ಟರೆ ಇಡೀ ಜಗತ್ತು ಬದಲಾವಣೆ ಮಾಡ್ತೀನಿ, ನವಭಾರತ ನಿರ್ಮಾಣ ಮಾಡ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಅಂತ ಯುವಕರು ತಯಾರಾಗುವಂತ ಒಂದು ಸಂಕಲ್ಪನೆಲ್ಲ ಮಾಡಬೇಕು. ಇವೆಲ್ಲ ಬಂದಿದ್ದೀರಿ, ನಾನು ನೋಡ್ತಾ ಇದ್ದೀನಿ ಸುಮಾರು ಜನ. ಅದು ಎಲ್ಲ ವಿದ್ಯಾರ್ಥಿನಿಯರೇ ಜಾಸ್ತಿ ಇದ್ದೀರಿ, ವಿದ್ಯಾರ್ಥಿಗಳು ಕಡಿಮೆ ಇದ್ದೀರಿ. ಇವತ್ತು ನಶೆ ಮಾಡೋದ್ರಲ್ಲಿ ವಿದ್ಯಾರ್ಥಿನಿಯರು ಇವತ್ತನ ಇಲ್ಲ ಅಂತೇನಿಲ್ಲ. ಬೆಂಗಳೂರು ಅಂತ ಕಡೆ ಎಲ್ಲೂ 5% 10% ಇದ್ದಾರೆ, ಅವರಿಗೂ ಅನ್ವಯ ಆಗುತ್ತೆ. ಆದರೆ ವಿದ್ಯಾರ್ಥಿಗಳು ಬಹಳ ಜಾಸ್ತಿ ಆಗಿದ್ದಾರೆ. ಈಗ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನೀವೆಲ್ಲ ಹೋಗಿ ಅರಿವು ಮೂಡಿಸ್ಬೇಕು. ಮತ್ತು ಇಂಥ ಕಾಲೇಜುಗಳ ಮುಖಾಂತರ ಭಗವಾನ್ ಅವರು ಬಂದಿದ್ದಾರೆ, ಶ್ರೀನಿವಾಸ್ ಇಲ್ಲೇ ಇದ್ದಾರೆ. ನೀವೆಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲೆಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಇದ್ದಾರೆ ಕರ್ಕೊಂಡು ಹೋಗಿ, ಅವ್ರಿಗೆ ಕರ್ಕೊಂಡು ಹೋಗಿ ಏನಾದ್ರು ಪೇಷಂಟ್ಸ್ ಇದಾರಲ್ಲ ಪೇಷಂಟ್ಗಳಿಗೆ ಭೇಟಿ ಮಾಡಿಸಿ. ಈ ಬಾಯಿ ರೋಗ ಕ್ಯಾನ್ಸರ್ ಇರುವಂತಹ ಪೇಷಂಟ್ಗಳಿಗೆ ಭೇಟಿ ಮಾಡಿಸಿದ್ರೆ ಅಂತ ಹೇಳಿದ್ರೆ ಏನು ಪರಿಸ್ಥಿತಿ ಇದೆ, ಏನು ನೋವಿದೆ, ಅವರ ಪರಿವಾರದವರಿಗೆ ಏನು ಕಷ್ಟ ಆಗ್ತದೆ ಅದು ಅವರಿಗೆ ಗೊತ್ತಾಗ್ತದೆ. ಇವತ್ತು ಅದ್ರ ಜೊತೆಯಲ್ಲಿ ನಶೆ ಮಾಡುವಂಥದ್ದು ರಿಹಾಬಿಲಿಟೇಷನ್ ಸೆಂಟರ್ಸ್ ಇದೆ, ಅಲ್ಲಿ ಕರ್ಕೊಂಡೋಗಿ ಅವರಿಗೆ ಅನೇಕ ಜನ ವೈದ್ಯರು ಸಹಿತ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದಾರೆ, ಬಹಳ ಅತ್ಯಂತ ದುಃಖದ ಸಂಗತಿ. ಅವ್ರಿಗೆ ಹೋಗಿ ಭೇಟಿ ಮಾಡಿಸಿ. ಅಂದ್ರೆ ಅವ್ರು ನೋಡಿದ್ರು ಆ ಚಿತ್ರಗಳು ತೋರಿಸ್ರಿ ಅಂತ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಎಲ್ಲಿ ಮೂಡ್ತದೆ, ಭಯಾನಕವಾದಂತಹ ಭಯಂಕರವಾದಂತಹ ದೃಷ್ಟಿಗಳು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇವತ್ತು ಬಂದಿದೆ, ನೀವೆಲ್ಲ ಸಂಕಲ್ಪ ಮಾಡಬೇಕು. ನಶಾಮುಕ್ತ ಇವತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಇವತ್ತು ಕಟಿಬದ್ಧರಾಗಬೇಕು, ಪ್ರಮಾಣ ಮಾಡಬೇಕು ಅಂತ ಹೇಳಿ ಇವತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಬರೀ ನೀವು ಅಷ್ಟೇ ಅಲ್ಲ, ನಿಮ್ಮ ಪರಿವಾರ, ನಿಮ್ಮ ತಂದೆ ತಾಯಿಗಳು ಅದ್ರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು. ಶಾಲಾ ಕಾಲೇಜುಗಳು ವಹಿಸಬೇಕು. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಇದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿಗಳು. ನಾನು ಪ್ರತಿಯೊಂದು ಸಭೆಯಲ್ಲಿ ಹೇಳ್ತೇನೆ, ಎಲ್ಲೆಲ್ಲಿ ಗಾಂಜಾ ಮಾಡ್ತಾರೆ, ಎಲ್ಲೆಲ್ಲಿ ರಾತ್ರಿಯಲ್ಲೆಲ್ಲ ಸಿಕ್ಕಾಪಟ್ಟೆ ಸಣ್ಣ ಮಕ್ಕಳಿಗೆ ಸರಾಯಿ ಮಾರಾಟ ಮಾಡ್ತಾರೆ, ಅಥವಾ ಎಲ್ಲೆಲ್ಲಿ ಕೊರೆಕ್ಸ್ ಆಗಲಿ ಮತ್ತೊಂದಾಗಲಿ ಫಾರ್ಮಸಿಗಳಿದ್ದಾವೆ, ಅಂತ ಕಡೆ ರೇಟ್ ಮಾಡಿ ಯಾರು ಇದನ್ನು ಉತ್ಪಾದನೆ ಮಾಡ್ತಾರೆ, ಸಂಗ್ರಹಣೆ ಮಾಡ್ತಾರೆ, ಮಾರಾಟ ಮಾಡ್ತಾರೆ, ಸಾಗಾಣಿಕೆ ಮಾಡ್ತಾರೆ, ಇದು ಕಾನೂನು ಬಾಹಿರ ಇದೆ. ಇದು ಒಂದು ಕ್ರಿಮಿನಲ್ ಆಕ್ಟ್, ಇದೊಂದು ಅಪರಾಧ. ಇವತ್ತು ಇದನ್ನು ನೀವು ಕೇಸ್ ಬುಕ್ ಮಾಡಿ ಅವ್ರ ಮೇಲೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾವು ಕಾಯ್ದೆಗಳು ಮಾಡ್ತೀವಿ, ಕಾನೂನುಗಳು ಮಾಡ್ತೀವಿ, ಅದನ್ನು ಜಾರಿಗೆ ತರುವಂಥದ್ದು, ಅದ್ರ ಬಗ್ಗೆ ಅದನ್ನು ವಿಶೇಷವಾಗಿ ಜಾಗೃತಿ ಮೂಡಿಸುವಂಥದ್ದು ಅವಶ್ಯಕತೆ ಇದೆ, ಅರಿವು ಮೂಡಿಸುವಂಥದ್ದು ಅವಶ್ಯಕತೆ ಇದೆ. ಹೀಗಾಗಿ ನಾವು ನೀವೆಲ್ಲರೂ ಸೇರಿ, ಇವತ್ತು ಮುರಳಿಯವರು ಇಲ್ಲೇ ಇದ್ದಾರೆ, ಅವರು ಸಹಿತ ಎಲ್ಲ ಕಡೆ ನಮ್ಮ ಶಾಲಾ ಕಾಲೇಜಿನ ಎಲ್ಲ ನಿಮ್ಮ ಅಧ್ಯಕ್ಷರುಗಳು ಇದ್ದೀರಿ, ನೀವೆಲ್ಲ ಸೇರಿ ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನಿಮ್ಮ ಎಲ್ಲ ಸ್ಟಾಫ್ ಕಡೆಯಿಂದ ಬುದ್ಧಿವಾದ ಹೇಳಿ ಇದನ್ನು ಸಂಪೂರ್ಣ ನಮ್ಮ ವಿಶೇಷವಾಗಿ ಏನು ವೃತ್ತಿಪರ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಕಡ್ಡಾಯವಾಗಿ ಯಾರು ಇವತ್ತು ಗುಟ್ಕಾ ಮತ್ತೆ ಇವತ್ತು ಸರಾಯಿ ಕೊಡುವಂಥದ್ದು, ನಶೆ ಮಾಡುವಂಥದ್ದು, ಗಾಂಜಾ ಸೇವನೆ ಮಾಡುವಂಥದ್ದು ಇದು ಸಂಪೂರ್ಣವಾಗಿ ನಿಷಿದ್ಧ ಮಾಡುವಂತಹ ರೀತಿಯಲ್ಲಿ ಮಾಡದ ರೀತಿಯಲ್ಲಿ ನೋಡಿಕೊಳ್ಬೇಕು. ಯಾರಾದ್ರೂ ಇದರಲ್ಲಿ ಸಿಕ್ಕಾಕೊಂಡು ಬಿಟ್ರೆ, ಯಾಕಂದ್ರೆ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡ್ಲಿಕ್ಕೆ ಅವರಿಗೆ ರಿಹಾಬಿಲಿಟೇಷನ್ ಮತ್ತೆ ಪುನರ್ವಸತಿ ಮಾಡುವಂತಹ ರೀತಿಯಲ್ಲಿ ಅವರಿಗೆ ಬುದ್ಧಿವಾದ ಹೇಳುವಂಥದ್ದಕ್ಕೆ ಕ್ರಮ ಜರುಗಿಸಬೇಕು ಅನ್ನುವಂತ ಒಂದು ವಿನಂತಿಯನ್ನು ಇಲ್ಲಿ ಮಾಡುತ್ತಾ, ಈಗಾಗಲೇ ಇದರ ಜೊತೆಯಲ್ಲಿ ನೀವು ಅಂಗಾಂಗ ದಾನ ಇದು ಒಂದು ಮಹಾದಾನ ಇದೆ. ಅನೇಕ ಜನ ನೋಡ್ತಾ ಇದ್ದೀವಿ, ಕಣ್ಣು ಕಳ್ಕೊಳ್ತಾರೆ ಅಪಘಾತದಲ್ಲಿ. ಕೆಲವು ಜನ ಇವತ್ತು ಬ್ರೈನ್ ಡೆಡ್ ಇರ್ತಾರೆ, ಅಂತ ಹೃದಯನೂ ನಾವು ಅಂಗಾಂಗ ದಾನ ಮಾಡಬಹುದು. ಒಂದು ಕಿಡ್ನಿ ಮೇಲೂ ಜೀವನ ಬದುಕಬಹುದು, ಕಿಡ್ನಿ ದಾನ ಮಾಡಬಹುದು. ಈ ತರ ಇವತ್ತು ದಾನ ಮಾಡುವಂಥದ್ದಕ್ಕೆ ಮುಂದೆ ಬರ್ಬೋದು. ಬರೀ 4 ಲಕ್ಷ ಮಾತ್ರ ನಾವು ದಾನ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದಾರೆ ಅಂತ ವಿ ಸಿ ಅವರು ಹೇಳಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಜಾಗೃತಿ ಮೂಡಿಸಿ ಅಂಗಾಂಗ ದಾನ ಮಾಡುವಂಥದ್ದಕ್ಕೆ ಸ್ವಯಂ ಪ್ರೇರಣೆಯಿಂದ ಅವರು ಮುಂದೆ ಬರುವಂತಹ ರೀತಿಯಲ್ಲಿ ಇವತ್ತು ಜಾಗೃತಿ ಮೂಡಿಸಿ, ಅರಿವು ಮೂಡಿಸಿ ಅಂತವ್ರು ಯಾರು ಅಂಗಾಂಗ ದಾನ ಮಾಡಲಿಕ್ಕೆ ಮುಂದೆ ಬರ್ತಾರೆ ಅಂತವರಿಗೆ ಸಮಾಜದಲ್ಲಿ ಗೌರವ ಕೊಡುವಂತಹ ಒಂದು ರೀತಿಯಲ್ಲಿ ನಾವು ಕಾರ್ಯಕ್ರಮ ರೂಪಿಸಬೇಕು ಅನ್ನುವಂಥ ಮಾತನ್ನು ಹೇಳಿ, ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಈಗಾಗಲೇ 150ರಿಂದ
200 ಇಂಟೇಕ್ ಇವತ್ತು ಈ ವರ್ಷ 50 ಜಾಸ್ತಿ ಆಗಿದೆ. ಮುಂದೆ 250 ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಅದಕ್ಕೆ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಏನು ನಿಮ್ಮ NMC ಕಡೆಯಿಂದ ಏನು ಮಾನದಂಡ ಇದೆ ಅದನ್ನು ಪೂರ್ತಿ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಮತ್ತೆ ನೀವು ವೈದ್ಯರು ಯಾವ ರೀತಿಯಲ್ಲಿ ಅತ್ಯಂತ ಪವಿತ್ರವಾದಂಥ ವೃತ್ತಿ ವೈದ್ಯರಿರ್ಬೋದು, ಇವತ್ತು ನರ್ಸಿಂಗ್ ಸ್ಟಾಫ್, ವೈದ್ಯಕೀಯ ಇತರ ಸಿಬ್ಬಂದಿಯವರು ಇದ್ದೀರಿ, ನರ್ಸಸ್ ಆಗಲಿ, ಆಶಾ ಕಾರ್ಯಕರ್ತರಾಗಲಿ, ಕರೋನಾ ಸಮಯದಲ್ಲಿ ನಿಮ್ಮ ಒಂದು ಏನು ಬಹಳಷ್ಟು ತ್ಯಾಗ ಮಾಡಿದ್ದೀರಿ, ಜೀವದ ಅಂಗನ್ನು ತೊರೆದು ಸೇವೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ಅಭಿನಂದನೆ ಹೇಳಿ ಆಯೋಜಕರೆಲ್ಲರಿಗೂ ಶುಭವನ್ನು ಹಾರೈಸಿ, ಮಕ್ಕಳೆಲ್ಲ ಮತ್ತೊಮ್ಮೆ ನಾವೆಲ್ಲರೂ ನಶೆ ಮಾಡೋದಿಲ್ಲ, ನಶೆ ಮಾಡೋದಿಲ್ಲಲ್ಲ, ಯಾರು ಮಾಡೋದಿಲ್ಲ ಕೈ ಎತ್ತಿ ನೋಡೋದು ನೋಡೋಣ. ಮಕ್ಕಳೆಲ್ಲ ನೋಡ್ರಿ, ಸ್ವಲ್ಪ ಕೈ ಎತ್ತಿ ನೋಡೋದು ಏನಾಗಿದೆ ನಿಮಗೆ? ಮಾಡ್ತೀರಾ? ನಶೆ ಮಾಡ್ತೀರಾ? ಮಾಡಲ್ಲ ಅಂತ ಹೇಳಿ, ಮತ್ತೆ ಮಾಡಲ್ಲ ಕೈ ಎತ್ತಿ. ನಶೆ ಮಾಡಲ್ಲ ಅಂತ ಹೇಳಿ. ನಾವು ಯಾರು ನಶೆ ಮಾಡೋದಿಲ್ಲ, ನಾವು ಯಾರು ಧೂಮ್ರಪಾನ ಮಾಡೋದಿಲ್ಲ, ನಾವು ಯಾರು ಸರಾಯಿ ಕುಡಿಯೋದಿಲ್ಲ, ನಾವು ಯಾರು ಗಾಂಜಾ ಸೇವನೆ ಮಾಡೋದಿಲ್ಲ. ಜೋರಾಗಿ ಹೇಳಿಕ್ಕಾಗಲ್ಲ. ನಾವ್ಯಾರು ಗಾಂಜಾ ಸೇವನೆ ಮಾಡೋದಿಲ್ಲ, ನಾವ್ಯಾರು ಧೂಮ್ರಪಾನ ಮಾಡೋದಿಲ್ಲ. ಆ ಕಡೆ ಯಾರು ಹೇಳ್ತಾ ಇಲ್ಲ. ಯಾರು ಧೂಮ್ರಪಾನ ಮಾಡೋದಿಲ್ಲ, ಸರಾಯಿ ಕುಡಿಯೋದಿಲ್ಲ. ಧನ್ಯವಾದಗಳು. ಪಾಕಿಸ್ತಾನದಿಂದ ಪಾಕಿಸ್ತಾನ್ ಕೆಳಗಡೆ ಶ್ರೀಲಂಕಾ ಮತ್ತೆ ಅದರಿಂದ ವೆಸ್ಟ್ ಬೆಂಗಾಲ್ ಬರ್ಮಾಗೆ ಹೋಗ್ತಕ್ಕಂಥದ್ದು. ಇಟ್ಸ್ ಕಾಲ್ಡ್ ಗೋಲ್ಡನ್ ಟ್ರಯಾಂಗಲ್ ಬೈ NCB ನಾರ್ಕೋಟಿಕ್ ಬ್ಯೂರೋ ಅವರು. ಸೊ ಇದ್ರ ಮಧ್ಯದಲ್ಲಿ ನಾವು ಕರ್ನಾಟಕ ಸಿಕ್ಕಾಕೊಂಡಿದೆ. ಈ ಕರ್ನಾಟಕದೊಳಗೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಬರ್ತಾರೆ ದೇಶದ ಎಲ್ಲ ಭಾಗದಿಂದ. ಇಟ್ಸ್ ಎ ಮಿನಿ ಇಂಡಿಯಾ. ಕರ್ನಾಟಕ ಇಸ್ ನಥಿಂಗ್ ಬಟ್ ಮಿನಿ ಇಂಡಿಯಾ. ವಿ ರೆಸ್ಪೆಕ್ಟ್ every religion, every community, and we give the best education, especially under Rajiv Gandhi University of Health Sciences, with 1,500 institutions and more than 3.5 lakh students and 40,000 teachers. Probably it's the biggest university in the globe. I haven't come across any university having such big numbers. That is our strength. Idu namma ಒಂದು ಶಕ್ತಿ. ಇಷ್ಟು ಜನ ರಿಸೋರ್ಸಸ್ ಇರೋದು, ಇದನ್ನ ರೈಟ್ ಡೈರೆಕ್ಷನ್ ಅಲ್ಲಿ ನಾವು ಯೂಸ್ ಮಾಡಿದ್ರೆ, ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಯೂಸ್ ಮಾಡಿದ್ರೆ ಇಡೀ ದೇಶ, ಯಾಕೆಂದ್ರೆ ಇಡೀ ದೇಶನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಪ್ರತಿ ರಾಜ್ಯಗಳಿಂದ ಬಂದಿದ್ದಾರೆ. ಈ ಎಲ್ಲ ರಾಜ್ಯಗಳಿಗೂ ಒಳ್ಳೆಯ ಮೆಸೇಜ್ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವರ ಉತ್ತಮ ಜೀವನವನ್ನ, ಅವರು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು, ಉತ್ತಮ ನಡತೆಯನ್ನ ಕಲಿಬೇಕು, ಹಾಗೂ ಉತ್ತಮ ಶಿಕ್ಷಣ ಜ್ಞಾನವನ್ನು ಪಡೆದು ಇಲ್ಲಿಂದ ಹೋದ್ರೆ ಕರ್ನಾಟಕಕ್ಕೂ ಹೆಮ್ಮೆ, ದೇಶಕ್ಕೂ ಹೆಮ್ಮೆ, ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೂ ಹೆಮ್ಮೆ. ಹಾಗಾಗಿ ಇದೊಂದು ದೊಡ್ಡ ಅಭಿಯಾನವನ್ನು ಶುರು ಮಾಡಿದ್ದೇವೆ. ಸ್ವಾಮಿ ವಿವೇಕಾನಂದ ಅವರನ್ನ ಕೋಟ್ ಮಾಡಿದ್ರು ನಮ್ಮ ಮಾನ್ಯ ಸಚಿವರು. ಹಾಗೆ ಐ ವುಡ್ ಲೈಕ್ ಟು ಕೋಟ್ ಡಾಕ್ಟರ್ ಅಬ್ದುಲ್ ಕಲಾಂ, ಹೂ ಸೆಡ್ that every youth is born with a wing of fire. You only have to open your wing and fire how far you can. And your youth and energy you will not get back even if you pay in gold. That's what everywhere he said. Namma rashtrada young individuals, we need about, morning I spoke, we need about 2 to 3 lakhs organ transplantation every year in our country, but unfortunately only 16 to 17,000 organ transplants are happening. Rest of the patients are waiting and they're dying, they're suffering. So to overcome this, all of us, let's join hands. We cannot force from Rajiv Gandhi University of Health Sciences. You should come forward on your own. ತಾವು ಸ್ವಯಂ ಪ್ರೇರಿತವಾಗಿ ಮುಂದೆ ಬರಬೇಕು. ಬರೇ ದೇಶದಲ್ಲಿ 4 ಲಕ್ಷ ಜನ ಮಾತ್ರ ಆರ್ಗನ್ ಪ್ಲಾಂಟ್ ಮಾಡಿದ್ದಾರೆ. ಹಾಗಾಗಿ ಪ್ರತಿ ಶಿಕ್ಷಣ ಸಂಸ್ಥೆಗಳು, ಪ್ರತಿ ವಿಶ್ವವಿದ್ಯಾಲಯಗಳು ಇದರಲ್ಲಿ ಭಾಗವಹಿಸಿ, ಯಾಕಂದ್ರೆ ನಾವು ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಅರೆ ಶಿಕ್ಷಣವನ್ನ ನಾವು ಬೋಧಿಸುವವರು, ನಾವು ಇದನ್ನ ನಡೆಸ್ಕೊಂಡು ಹೋಗೋರು, ನಾವೇ ಸರ್ಕಾರಕ್ಕೆ, ನಮ್ಮ ಜನತೆಗೆ, ನಮ್ಮ ಸಮಾಜಕ್ಕೆ ಮಾದರಿಯಾಗಿರ್ಬೇಕು ಅಂತ ನಮ್ಮ ಆಸೆ. ಹಾಗಾಗಿ ಆಲ್ ಆಫ್ ಯು ಪ್ಲೀಸ್ ಕಮ್ ಫಾರ್ವರ್ಡ್ ಟು ಪ್ಲೆಡ್ಜ್ ಯುವರ್ ಆರ್ಗನ್ಸ್. ನಾವು ಪ್ಲೆಡ್ಜ್ ಮಾಡಿದ ಕೂಡಲೇ ನಮ್ಮ ಆರ್ಗನ್ಸ್ ನ ತಗೊಂಡು ಹೋಗಕ್ಕಾಗಲ್ಲ ಯಾರು. ಯು ಕ್ಯಾನ್ ಆಲ್ವೇಸ್ ರಿವರ್ಸ್ ಇಟ್. ಯಾವಾಗ ಆರ್ಗನ್ ಪ್ಲೆಡ್ಜ್ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಇನ್ ಯುವರ್ ಲೈಫ್ ಟೈಮ್ by any chance you will land up in a hospital brain dead by any chance, if some of us
ಲ್ಯಾಂಡ್ ಅಪ್ ಇನ್ ಎ ಹಾಸ್ಪಿಟಲ್, ಬ್ರೈನ್ ಡೆಡ್. ಆವಾಗ ನಮ್ಮ ಪೇರೆಂಟ್ಸ್ಗೆ, ನಮ್ಮ ಫ್ಯಾಮಿಲಿಯವರಿಗೆ ನಮ್ಮ ಆರ್ಗನ್ನ ಕೊಡಲಿಕ್ಕೆ ಒಂದು ಅಧಿಕಾರ ಕೊಟ್ಟಂಗಾಗುತ್ತೆ. ನಾಟ್ ದಟ್ ಒನ್ಸ್ ವಿ ಪ್ಲೆಡ್ ದ ಆರ್ಗನ್ ಎವ್ರಿಬಡಿ ವಿಲ್ ಕಮ್ ಅಂಡ್ ಟೇಕ್ ಇಟ್, ಎನಿಬಡಿ ಕ್ಯಾನ್ ಟೇಕ್ ಇಟ್. ದಟ್ಸ್ ನಾಟ್ ಪಾಸಿಬಲ್. ಇನ್ ಅದರ್ ಕಂಟ್ರೀಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಒಂದು ಮನವಿ, ಇನ್ ಆಲ್ ದ ಅದರ್ ಕಂಟ್ರೀಸ್ it is automatically implied that organ donation is done, organ pledge is done, unless otherwise they in writing they give I don't want to give, so it's implied it is done. But ನಮ್ಮಲ್ಲಿ ಅಟ್ಲೀಸ್ಟ್ ಅದಾಗದೇ ಇರೋದ್ರಿಂದ ನಾವೇ ಸ್ವಯಂ ಪ್ರೇರಿತವಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರನ್ನು ಕೋರ್ತಾ ಇದ್ದೀನಿ. ಇದಷ್ಟೇ ಅಲ್ಲದೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಎರಡು ಮಾತಲ್ಲಿ ಮುಗಿಸ್ತೀನಿ. ನಶಾ ಮುಕ್ತ ಕ್ಯಾಂಪಸ್ ಅಲ್ಲದೆ, ಆರ್ಗನ್ ಪ್ಲೆಡ್ಜ್ ಅಲ್ಲದೆ, ವಿ ಆರ್ ಇಂಟ್ರಡ್ಯೂಸಿಂಗ್ ಯೋಗ, ಕಾಂಪ್ರಹೆನ್ಸಿವ್ ಯೋಗ ಫಾರ್ de-stressing for all the students. Kindly teachers should take note of it, and we will be implementing it online and offline also. Yoga for everybody. It is being implemented in other institutions and other universities across the globe. ನಮ್ಮಲ್ಲಿ ಯೋಗ ಪ್ರಾರಂಭವಾಗಿ, ನಮ್ಮಲ್ಲಿ ಧ್ಯಾನ ಮೆಡಿಟೇಷನ್ ಶುರುವಾಗಿ, ನಾವೇ ನಮ್ಮ ದೇಶದಲ್ಲಿ ಇದನ್ನ ಮಾಡಲಿಕ್ಕಾಗಿಲ್ಲ. ಇದೊಂದು ಉತ್ತಮ ಅಭಿಯಾನ, ಎಲ್ಲರಿಗೂ ಸಹಾಯವಾಗುತ್ತೆ. ಸೈಂಟಿಫಿಕಲಿ ಪ್ರೂವ್ ದಟ್ meditation and yoga is going to help you physically and mentally. And ನಮ್ಮ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ವೆಲ್ನೆಸ್ ಕ್ಲಿನಿಕ್ನ ಶುರು ಮಾಡ್ತಾ ಇದ್ದೀವಿ. ದಿಸ್ ಇಸ್ ಓನ್ಲಿ ಫಾರ್ ಅವರ್ ಓನ್ ಸ್ಟೂಡೆಂಟ್ಸ್. ಅಲ್ಲಿ ನರ್ಸಿಂಗು, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್, ಆಯುರ್ವೇದ, ಹೋಮಿಯೋಪತಿ, ಡೆಂಟಲ್ ಎಲ್ಲರಿಗೂ ಸಹಾಯ ಆಗಲಿಕ್ಕೆ ಮೆಡಿಕಲ್ ಕಾಲೇಜಲ್ಲಿ ವೆಲ್ನೆಸ್ ಕ್ಲಿನಿಕ್ ಶುರು ಮಾಡಿ ಪ್ರತಿಯೊಬ್ಬರಿಗೂ ಹೆಲ್ತ್ ಕಾರ್ಡ್ ಕೊಟ್ಟು ಅದನ್ನು 6 ತಿಂಗಳಿಗೊಮ್ಮೆ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ತಪಾಸಣೆಗೆ ನಾವು ಮಾಡ್ಕೊತಾ ಇದ್ದೀವಿ. ವಿ ಕಾಲ್ ದಿಸ್ ಆಸ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೆಲ್ನೆಸ್ ಕ್ಲಿನಿಕ್. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಇಂಟ್ರಡ್ಯೂಸ್ಡ್ ರಿಸರ್ಚ್ ಪ್ರೋಗ್ರಾಮ್ ಫಾರ್ ಜೀವನದಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತು ಯಾರು ತಪ್ಪು ದಾರಿನಲ್ಲಿ ಹೋಗ್ತಾರೆ ಅವರಿಗೆ ಒಂದು ವಿಶ್ವಾಸದಿಂದ ಒಂದು ಕರೆಕ್ಟ್ ದಾರಿನಲ್ಲಿ ತೋರಿಸಲಿಕ್ಕೆ ನಮ್ಮದು ಕರ್ತವ್ಯ ಇದೆ. ಎಸ್ಪೆಷಲಿ ಸುಮಾರು ಕಡೆ ನಮ್ಮ ಹತ್ರ ಸುಮಾರು ಕೇಸಸ್ ಬಂದಿದೆ. ಯಾರು ಡ್ರಗ್ಸ್ ಯೂಸ್ ಮಾಡ್ತಾರೆ ಅವ್ರದ್ದು ಸಿಚುವೇಶನ್ ಯಾವ ಥರ ಇದೆ ಅನ್ನೋದು ಲಾಸ್ಟ್ಗೆ ಅವರು ಒಂದು ಕ್ರಿಮಿನಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಬೀದರ್ ಆಗಲಿ, ಇಡೀ ನಮ್ಮ ದೇಶದಲ್ಲಿ ಆಗಲಿ, ಸ್ಟೇಟ್ ಆಗಲಿ, ಮೋರ್ ದೆನ್ 70-80% ಯಾರು ಡ್ರಗ್ ತಗೊಂಡಿದ್ದಾರೆ ಅವರು ಬೇರೆ ಬೇರೆ ರೀತಿಯಿಂದ ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಕಳ್ತನ ಮಾಡಬೇಕಾಗ್ತದೆ, ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಬೇಕಾಗ್ತದೆ. ಸುಮಾರು ಜನ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್, ಟಾನಿಕ್ ಆ ಥರ ಹೋಗ್ಬಿಟ್ಟಿದ್ದಾರೆ. ಅದ್ರ ಸಲುವಾಗಿ ನಮ್ಮ ಸರ್ಕಾರದಿಂದ ಯೂನಿವರ್ಸಿಟಿಗೆ ಯಾವ ಥರ ಸಪೋರ್ಟ್ ಬೇಕು 100% ನಾವೆಲ್ಲರೂ, ಇಡೀ ಸರ್ಕಾರ ತಮ್ಮ ಜೊತೆಗಿದೆ. ತಾವು ಹೀಗೆ ಹೇಳಿದರೆ ಮುಖ್ಯಮಂತ್ರಿ ಆಗಲಿ, ನಮ್ಮ ಡಿಪ್ಟಿ CM ಆಗಲಿ, ಮತ್ತು ಕನ್ಸರ್ನ್ ಮಿನಿಸ್ಟರ್ ಶಿವಪ್ರಕಾಶ್ ಪಾಟೀಲ್ ಆಗಲಿ, ಅವರೆಲ್ಲರೂ ನಮಗೆ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಬೀದರ್ನಿಂದ ಏನು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಇಡೀ ಬೀದರ್ನಲ್ಲಿ ಸುಮಾರು ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಬಂದಿದ್ದಾರೆ, ಸ್ಟಾಫ್ ಎಲ್ಲ ಆರ್ಗನೈಸೇಷನ್ಸ್ಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಮತ್ತು ಎಲ್ಲ ಕಾಲೇಜವರು, ಮ್ಯಾನೇಜ್ಮೆಂಟ್ ಆಗಲಿ, ಟೀಚರ್ಸ್ ಆಗಲಿ, ಇದರಲ್ಲಿ ತಾವೆಲ್ಲರೂ ಇನ್ವಾಲ್ವ್ ಆಗಬೇಕು. ಮತ್ತು ನಮ್ಮ ದೇಶಕ್ಕೆ ಆಗಲಿ, ಸ್ಟೇಟ್ಗೆ ಆಗಲಿ ಒಂದು ಒಳ್ಳೆ ರೀತಿಯಿಂದ ನಾವು ಸೇವೆ ಮಾಡಬೇಕಂತ ತಮ್ಮೆಲ್ಲರಿಗೂ ಹೇಳಿ ನಾನು ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಜೈ ಹಿಂದ್.